The law of diminishing marginal utility. Introduction. Utility is a measure of satisfaction, referring to the total satisfaction received by a consumer from consuming a good or service. Utility measures the want-satisfying power of a good or service, usefulness, marginality. The term marginal refers to a small change, starting from some baseline level. Marginal utility of a good or service is the utility gained from an increase, or lost by a decrease, in the consumption of that good or service. Marginal utility is the additional or incremental satisfaction, utility, a consumer receives from acquiring one additional unit of a product. ಪರಿಚಯ. ಉಪಯುಕ್ತತೆಯು ತೃಪ್ತಿಯ ಅಳತೆಯಾಗಿದೆ, ಇದು ಸರಕು ಅಥವಾ ಸೇವೆಯನ್ನು ಸೇವಿಸುವುದರಿಂದ ಗ್ರಾಹಕರು ಪಡೆದ ಒಟ್ಟು ತೃಪ್ತಿಯನ್ನು ಉಲ್ಲೇಖಿಸುತ್ತದೆ. ಉಪಯುಕ್ತತೆಯು ಸರಕು ಅಥವಾ ಸೇವೆಯ ಉಪಯುಕ್ತತೆ, ಬಯಸಿದ ತೃಪ್ತಿಗೊಳಿಸುವ ಶಕ್ತಿಯನ್ನು ಅಳೆಯುತ್ತದೆ. ಮಾರ್ಜಿನಾಲಿಟಿ. ಮಾರ್ಜಿನಲ್ ಎಂಬ ಪದವು ಕೆಲವು ಬೇಸ್ಲೈನ್ ಮಟ್ಟದಿಂದ ಪ್ರಾರಂಭವಾಗುವ ಸಣ್ಣ ಬದಲಾವಣೆಯನ್ನು ಸೂಚಿಸುತ್ತದೆ. ಸರಕು ಅಥವಾ ಸೇವೆಯ ಮಾರ್ಜಿನಲ್ ಯುಟಿಲಿಟಿ ಎಂದರೆ ಆ ಸರಕು ಅಥವಾ ಸೇವೆಯ ಬಳಕೆಯಲ್ಲಿನ ಹೆಚ್ಚಳ ಅಥವಾ ಇಳಿಕೆಯಿಂದ ಕಳೆದುಹೋದ ಉಪಯುಕ್ತತೆ. ಮಾರ್ಜಿನಲ್ ಯುಟಿಲಿಟಿ ಎನ್ನುವುದು ಉತ್ಪನ್ನದ ಒಂದು ಹೆಚ್ಚುವರಿ ಘಟಕವನ್ನು ಪಡೆದುಕೊಳ್ಳುವುದರಿಂದ ಗ್ರಾಹಕರು ಪಡೆಯುವ ಹೆಚ್ಚುವರಿ ಅಥವಾ ಹೆಚ್ಚುತ್ತಿರುವ ತೃಪ್ತಿ, ಉಪಯುಕ್ತತೆ ಆಗಿದೆ. Definition of law of diminishing marginal utility. The law of diminishing marginal utility states that, as a consumer consumes more and more units of a specific commodity, utility from the successive units goes on diminishing. Mr. H. Gaussen, a German economist, was the first to explain this law in 1854. Alfred Marshall later on restated this law as follows. The additional benefit which a person derives from an increase of his stock of a thing diminishes with every increase in the stock that he already has. ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿಯ ಕಾನೂನಿನ ವ್ಯಾಖ್ಯಾನ. ಗ್ರಾಹಕನು ನಿರ್ದಿಷ್ಟ ಸರಕುಗಳ ಹೆಚ್ಚು ಘಟಕಗಳನ್ನು ಸೇವಿಸಿದಂತೆ, ಅನುಕ್ರಮ ಘಟಕಗಳಿಂದ ಉಪಯುಕ್ತತೆಯು ಕ್ಷೀಣಿಸುತ್ತಾ ಹೋಗುತ್ತದೆ ಎಂದು ಕ್ಷೀಣಿಸುವ ಕನಿಷ್ಠ ಉಪಯುಕ್ತತೆಯ ಕಾನೂನು ಹೇಳುತ್ತದೆ. 1854 ರಲ್ಲಿ ಈ ಕಾನೂನನ್ನು ವಿವರಿಸಿದವರಲ್ಲಿ ಜರ್ಮನ್ ಅರ್ಥಶಾಸ್ತ್ರಜ್ಞರಾದ ಶ್ರೀ ಎಚ್. ಆಲ್ಫ್ರೆಡ್ ಮಾರ್ಷಲ್ ನಂತರ ಈ ಕಾನೂನನ್ನು ಈ ಕೆಳಗಿನಂತೆ ಪುನರುಚ್ಚರಿಸಿದರು. ಒಬ್ಬ ವ್ಯಕ್ತಿಯು ತನ್ನ ವಸ್ತುವಿನ ಸಂಗ್ರಹದ ಹೆಚ್ಚಳದಿಂದ ಪಡೆಯುವ ಹೆಚ್ಚುವರಿ ಪ್ರಯೋಜನವು ಅವನು ಈಗಾಗಲೇ ಹೊಂದಿರುವ ಸ್ಟಾಕ್ನಲ್ಲಿನ ಪ್ರತಿ ಹೆಚ್ಚಳದೊಂದಿಗೆ ಕಡಿಮೆಯಾಗುತ್ತದೆ. Explanation and example of law of diminishing marginal utility. Suppose a man is very thirsty. He goes to the market and buys one glass of sweet water. The glass of water gives him immense pleasure, or we say the first glass of water has great utility for him. If he takes second glass of water after that, the utility will be less than that of the first one. If he drinks third glass of water, the utility declines again, and so on. ವಿವರಣೆ ಮತ್ತು ಉದಾಹರಣೆ. ಮಾರ್ಜಿನಲ್ ಯುಟಿಲಿಟಿ ಕಡಿಮೆಯಾಗುವ ಕಾನೂನು. ಮನುಷ್ಯನಿಗೆ ತುಂಬಾ ಬಾಯಾರಿಕೆಯಾಗಿದೆ ಎಂದು ಭಾವಿಸೋಣ. ಅವನು ಮಾರುಕಟ್ಟೆಗೆ ಹೋಗಿ ಒಂದು ಲೋಟ ಸಿಹಿ ನೀರನ್ನು ಖರೀದಿಸುತ್ತಾನೆ. ನೀರಿನ ಲೋಟವು ಅವನಿಗೆ ಅಪಾರ ಆನಂದವನ್ನು ನೀಡುತ್ತದೆ, ಅಥವಾ ಮೊದಲ ಲೋಟ ನೀರು ಅವನಿಗೆ ಹೆಚ್ಚಿನ ಉಪಯುಕ್ತತೆಯನ್ನು ಹೊಂದಿದೆ ಎಂದು ನಾವು ಹೇಳುತ್ತೇವೆ. ಅವನು ಅದರ ನಂತರ ಎರಡನೇ ಲೋಟ ನೀರನ್ನು ತೆಗೆದುಕೊಂಡರೆ ಉಪಯುಕ್ತತೆಯು ಮೊದಲನೆಯದಕ್ಕಿಂತ ಕಡಿಮೆಯಿರುತ್ತದೆ. ಅವನು ಮೂರನೇ ಗ್ಲಾಸ್ ನೀರನ್ನು ಕುಡಿದರೆ ಉಪಯುಕ್ತತೆಯು ಮತ್ತೆ ಕಡಿಮೆಯಾಗುತ್ತದೆ, ಮತ್ತು ಹೀಗೆ. Schedule of law of diminishing marginal utility. From the table, it is clear that in a given span of time, the first glass of water to a thirsty man gives 20 units of utility. When he takes second glass of water, the marginal utility goes on down to 12 units. When he consumes fifth glass of water,
the marginal utility drops down to zero, and if the consumption of water is forced further from this point, the utility changes into disutility, -3. ಕ್ಷೀಣಿಸುತ್ತಿರುವ ಮಾರ್ಜಿನಲ್ ಯುಟಿಲಿಟಿಯ ಕಾನೂನಿನ ವೇಳಾಪಟ್ಟಿ. ಟೇಬಲ್ನಿಂದ, ನಿರ್ದಿಷ್ಟ ಸಮಯದ ಅವಧಿಯಲ್ಲಿ ಬಾಯಾರಿದ ಮನುಷ್ಯನಿಗೆ ಮೊದಲ ಗ್ಲಾಸ್ ನೀರು 20 ಯೂನಿಟ್ ಉಪಯುಕ್ತತೆಯನ್ನು ನೀಡುತ್ತದೆ ಎಂದು ಸ್ಪಷ್ಟವಾಗುತ್ತದೆ. ಅವನು ಎರಡನೇ ಗ್ಲಾಸ್ ನೀರನ್ನು ತೆಗೆದುಕೊಂಡಾಗ, ಕನಿಷ್ಠ ಉಪಯುಕ್ತತೆಯು 12 ಘಟಕಗಳಿಗೆ ಇಳಿಯುತ್ತದೆ. ಅವನು 5ನೇ ಗ್ಲಾಸ್ ನೀರನ್ನು ಸೇವಿಸಿದಾಗ, ಕನಿಷ್ಠ ಉಪಯುಕ್ತತೆಯು ಶೂನ್ಯಕ್ಕೆ ಇಳಿಯುತ್ತದೆ ಮತ್ತು ನೀರಿನ ಬಳಕೆಯನ್ನು ಈ ಹಂತದಿಂದ ಮತ್ತಷ್ಟು ಬಲವಂತಪಡಿಸಿದರೆ, ಉಪಯುಕ್ತತೆಯು ಡಿಸ್ಟಿಲಿಟಿಗೆ ಬದಲಾಗುತ್ತದೆ, -3. Diagram of law of diminishing marginal utility. In the figure, along OX we measure units of a commodity consumed, and along OY is shown the marginal utility derived from them. The marginal utility of the first glass of water is called initial utility. It is equal to 20 units. The MU of the fifth glass of water is 0. It is called satiety point. The MU of the sixth glass of water is negative, -3. The MU curve here lies below the OX axis. The utility curve MM falls left from left down to the right, showing that the marginal utility of the success units of glasses of water is falling. ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿಯ ಕಾನೂನಿನ ರೇಖಾಚಿತ್ರ. ಚಿತ್ರದಲ್ಲಿ OX ಜೊತೆಗೆ ನಾವು ಸೇವಿಸಿದ ಸರಕುಗಳ ಘಟಕಗಳನ್ನು ಅಳೆಯುತ್ತೇವೆ ಮತ್ತು OY ಜೊತೆಗೆ ಅವುಗಳಿಂದ ಪಡೆದ ಕನಿಷ್ಠ ಉಪಯುಕ್ತತೆಯನ್ನು ತೋರಿಸಲಾಗುತ್ತದೆ. ಮೊದಲ ಗಾಜಿನ ನೀರಿನ ಕನಿಷ್ಠ ಉಪಯುಕ್ತತೆಯನ್ನು ಆರಂಭಿಕ ಉಪಯುಕ್ತತೆ ಎಂದು ಕರೆಯಲಾಗುತ್ತದೆ. ಇದು 20 ಘಟಕಗಳಿಗೆ ಸಮಾನವಾಗಿರುತ್ತದೆ. 5ನೇ ಗಾಜಿನ ನೀರಿನ MU ಶೂನ್ಯವಾಗಿರುತ್ತದೆ. ಇದನ್ನು ಅತ್ಯಧಿಕ ಬಿಂದು ಎಂದು ಕರೆಯಲಾಗುತ್ತದೆ. 6ನೇ ಗಾಜಿನ ನೀರಿನ MU ಋಣಾತ್ಮಕವಾಗಿದೆ, -3. ಇಲ್ಲಿ MU ಕರ್ವ್ OX ಅಕ್ಷದ ಕೆಳಗೆ ಇರುತ್ತದೆ. ಯುಟಿಲಿಟಿ ಕರ್ವ್ MM ಎಡದಿಂದ ಬಲಕ್ಕೆ ಎಡಕ್ಕೆ ಬೀಳುತ್ತದೆ. ಇದು ಗ್ಲಾಸ್ ನೀರಿನ ಯಶಸ್ಸಿನ ಘಟಕಗಳ ಕನಿಷ್ಠ ಉಪಯುಕ್ತತೆಯು ಬೀಳುತ್ತಿದೆ ಎಂದು ತೋರಿಸುತ್ತದೆ. Assumptions of law of diminishing marginal utility. The law is true under certain assumptions as follows. 1. Rationality. The consumer aims at maximization of utility subject to availability of his income. 2. Constant marginal utility of money. The marginal utility of money based for purchasing goods remains constant. 3. Diminishing marginal utility. The utility gained from the successive units of a commodity diminishes in a given time period. 4. Utility is additive. The utilities of different commodities are independent. ಮಾರ್ಜಿನಲ್ ಯುಟಿಲಿಟಿಯನ್ನು ಕಡಿಮೆ ಮಾಡುವ ಕಾನೂನಿನ ಊಹೆಗಳು. ಈ ಕೆಳಗಿನಂತೆ ಕೆಲವು ಊಹೆಗಳ ಅಡಿಯಲ್ಲಿ ಕಾನೂನು ನಿಜವಾಗಿದೆ. 1. ವೈಚಾರಿಕತೆ. ಗ್ರಾಹಕನು ತನ್ನ ಆದಾಯದ ಲಭ್ಯತೆಗೆ ಒಳಪಟ್ಟು ಉಪಯುಕ್ತತೆಯನ್ನು ಗರಿಷ್ಠಗೊಳಿಸುವುದರ ಗುರಿಯನ್ನು ಹೊಂದಿರುತ್ತಾನೆ. 2. ಹಣದ ನಿರಂತರ ಕನಿಷ್ಠ ಉಪಯುಕ್ತತೆ. ಸರಕುಗಳನ್ನು ಖರೀದಿಸಲು ಆಧಾರಿತ ಹಣದ ಕನಿಷ್ಠ ಉಪಯುಕ್ತತೆ ಸ್ಥಿರವಾಗಿರುತ್ತದೆ. 3. ಕ್ಷೀಣಿಸುತ್ತಿರುವ ಕನಿಷ್ಠ ಉಪಯುಕ್ತತೆ. ಸರಕುಗಳ ಅನುಕ್ರಮ ಘಟಕಗಳಿಂದ ಪಡೆದ ಉಪಯುಕ್ತತೆಯು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಕಡಿಮೆಯಾಗುತ್ತದೆ. 4. ಉಪಯುಕ್ತತೆಯು ಸಂಯೋಜಕವಾಗಿದೆ. ವಿವಿಧ ಸರಕುಗಳ ಉಪಯುಕ್ತತೆಗಳು ಸ್ವತಂತ್ರವಾಗಿರುತ್ತವೆ. 5. Consumption to be continuous. 6. Suitable reasonable quantity. If the units are too small, then the marginal utility instead of falling may increase up to a few units. 7. Character of the consumer does not change. 8. No change to fashion, customs and tastes. 9. No change in the price of the commodity.
5. ಬಳಕೆ ನಿರಂತರವಾಗಿರಬೇಕು. 6. ಸೂಕ್ತವಾದ ಸಮಂಜಸವಾದ ಪ್ರಮಾಣ. ಯೂನಿಟ್ಗಳು ತುಂಬಾ ಚಿಕ್ಕದಾಗಿದ್ದರೆ ಬೀಳುವ ಬದಲು ಕನಿಷ್ಠ ಉಪಯುಕ್ತತೆಯು ಕೆಲವು ಘಟಕಗಳವರೆಗೆ ಹೆಚ್ಚಾಗಬಹುದು. 7. ಗ್ರಾಹಕರ ಪಾತ್ರ ಬದಲಾಗುವುದಿಲ್ಲ. 8. ಫ್ಯಾಷನ್, ಕಸ್ಟಮ್ಸ್ ಮತ್ತು ಅಭಿರುಚಿಗೆ ಯಾವುದೇ ಬದಲಾವಣೆ ಇಲ್ಲ. 9. ಸರಕುಗಳ ಬೆಲೆಯಲ್ಲಿ ಯಾವುದೇ ಬದಲಾವಣೆಯಿಲ್ಲ.